ಅಮೇರಿಕಾಗೆ ಒಂದು ಮರ್ಮಾಘಾತ ಕೊಟ್ಟಿದೆ ಇರಾನು, ಒಂದು ರೀತಿ ಗರ್ವಭಂಗ ಉಂಟು ಮಾಡಿದೆ ಅಂತ. ಏನ ಗರ್ವಭಂಗ, ಏನ ಮರ್ಮಾಘಾತ, ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಅಮೇರಿಕಾದ F-35 ಮತ್ತು F-15 ಸ್ಟ್ರೈಕ್ ಈಗಲ್, ಈ ಒಂದು ಸ್ಟೆಲ್ತ್ ಯುದ್ಧ ವಿಮಾನಗಳೇನಿದ್ದಾವೆ, ಈ ಯುದ್ಧ ವಿಮಾನಗಳನ್ನೇ ಇರಾನ್ ಮಟಾಶ್ ಮಾಡಿದೆ. ಹೆಂಗೆ ಸಾಧ್ಯ ನೀವು ಕೇಳ್ಬೋದು. ಇದೇ ರೀತಿಯಾದಂಥ ಒಂದು ಘಟನೆ ಭಾರತದಲ್ಲೂ ನಡೆದಿತ್ತು. 2019ರಲ್ಲಿ ಏನೊಂದು ಅಭಿಮನ್ಯು ವರ್ಧಮಾನ್ ಅವರಿದ್ದಾರೆ, ಅವರು ವಿಂಗ್ ಕಮಾಂಡರ್ ಅಭಿಮನ್ಯು ವರ್ಧಮಾನ್ ಅವರು ನಮ್ಮ ಭಾರತದಲ್ಲಿದ್ದಂತಹ ಒಂದು ಮಿಗ್ ವಿಮಾನ, ಅದು ದಶಕಗಳ ಹಳೆಯ ತಂತ್ರಜ್ಞಾನದ ವಿಮಾನ, ಆ ವಿಮಾನವನ್ನು ಚಲಾಯಿಸ್ತಿದ್ರು. ಯಾವಾಗ ಅಂದರೆ 2019ರಲ್ಲಿ ಭಾರತ ಏನು ಏರ್ ಸ್ಟ್ರೈಕ್ ಮಾಡಿತ್ತು ಪಾಕಿಸ್ತಾನ ವಿರುದ್ಧ. ಆ ಸಂದರ್ಭದಲ್ಲಿ ಅಂದರೆ ಏರ್ ಸ್ಟ್ರೈಕ್ ನಡೆದ ನಂತರ ಭಾರತ ಮತ್ತು ಪಾಕ್ ಯುದ್ಧ ವಿಮಾನಗಳು ಮುಖಾಮುಖಿಯಾಗಿದ್ವು. ಪಾಕಿಸ್ತಾನ ಬಳಿ ಇದ್ದಿದ್ದು ಯಾವುದು? F-16 ಯುದ್ಧ ವಿಮಾನ. ಅಭಿಮನ್ಯು ವರ್ಧಮಾನ್ ಅವರು ಚಲಾಯಿಸ್ತಿದ್ದು ದಶಕಗಳ ಹಿಂದಿನ ಮಿಗ್ ಯುದ್ಧ ವಿಮಾನ. ಈ ಒಂದು ಯುದ್ಧ ವಿಮಾನ ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಅಭಿಮನ್ಯು ವರ್ಧಮಾನ್ ಅವರು ಪಾಕಿಸ್ತಾನದ F-16 ಫೈಟರ್ ಜೆಟ್ನ ಹೊಡೆದಾಕಿದ್ರು. ಅದು ಅವರು ಆಗಸದಲ್ಲಿ ಮೆರೆದ ಶೌರ್ಯ, ಅದು ದೊಡ್ಡ ಮಟ್ಟದ ಒಂದು ಅವರು ಎದೆಗಾರಿಕೆಯನ್ನು ತೋರಿಸಿದ್ರು. ಈ ಒಂದು ಶೌರ್ಯವನ್ನು ಅವರೇನು ಪ್ರದರ್ಶನ ಮಾಡಿದ್ರು ಅದು ಭಾರತೀಯರಿಗೆ ಆರಂಭದಲ್ಲಿ ಗೊತ್ತೇ ಇರಲಿಲ್ಲ. ಯಾಕೆಂದರೆ ನಮ್ಮ ಒಬ್ಬ ಪೈಲಟ್ಟು ಪಾಕಿಸ್ತಾನ ನೆಲದಲ್ಲಿ ಹೋಗಿ ಬಿದ್ದುಬಿಟ್ಟಿದ್ದಾರೆ ಅಷ್ಟೇ ಗೊತ್ತಿದ್ದು. ಯಾವಾಗ ಅಭಿಮನ್ಯು ವರ್ಧಮಾನ್ ಅವರು ಭಾರತಕ್ಕೆ ವಾಪಸ್ ಬಂದರು ಅವಾಗ ಅವ್ರು ಹೇಳಿದ್ರು ನಾನು ಪಾಕಿಸ್ತಾನದ F-16 ಹೊಡೆದಾಕ್ದೆ ಅಂತೇಳಿ. ಅಂದರೆ ಪಾಕಿಸ್ತಾನ ಭಾರತದ ವಿರುದ್ಧ F-16 ಬಳಸಂಗೇ ಇರಲಿಲ್ಲ. ಹಂಗಿದ್ರು ಪಾಕಿಸ್ತಾನ ತಗೊಂಬಂದಿತ್ತು, ಅದನ್ನು F-16 ಹೊಡೆದಾಕಿದ್ರು. ಅದು ವಿಶ್ವ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಯ್ತು. ಯಾಕೆ ಅಂದರೆ ಅಂಥ ಒಂದು ಅತ್ಯಾಧುನಿಕ ಯುದ್ಧ ವಿಮಾನವನ್ನು ಭಾರತದಲ್ಲಿರುವಂಥ ಮಿಗ್ ಯುದ್ಧ ವಿಮಾನದಲ್ಲಿ ಹೊಡೆದಾಕಿದ್ರು ಅಭಿಮನ್ಯು ವರ್ಧಮಾನ್ ಅವರು. ಅವರ ಶೌರ್ಯ ಸಾಹಸ ಏನಿದೆ ಅದು ವಿಶ್ವ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅದೇ ರೀತಿಯಾದಂಥ ಒಂದು ಘಟನೆ ಇದೀಗ ಒಂದು ಇರಾನ್ನಲ್ಲಿ ನಡೆದಿದೆ. ಏನಂದರೆ ಆ ಒಂದು F-35 ಏನಿದೆ F-16ಗಿಂತ ತುಂಬಾ ಅತ್ಯಾಧುನಿಕ ವಿಮಾನ ಇದು. F-35 ಸ್ಟೆಲ್ತ್ ಯುದ್ಧ ವಿಮಾನ, ಯಾರಿಗೂ ಕಣ್ಣಿಗೆ ಕಾಣೋದೇ ಇಲ್ಲ, ಒಂಥರ ನಿಗೂಢ ಒಂದು ಅಗೋಚರವಾಗಿ ಬಂದು ದಾಳಿ ಮಾಡೋವಂಥ ಯುದ್ಧ ವಿಮಾನ. ಇಂಥ ಯುದ್ಧ ವಿಮಾನನೇ ಹೊಡೆದಾಕಿದೆ ಇರಾನ್ ಅಂದರೆ ಇನ್ನೆಂಥ ಟೆಕ್ನಾಲಜಿ ಇರ್ಬೋದು ಇರಾನ್ ಬಳಿ. ಅದೇನು ಟೆಕ್ನಾಲಜಿ ಅಂತ ನೋಡೋದಾದರೆ ಏನೊಂದು ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿರೋದಿಲ್ಲ ಈ ಯುದ್ಧ ವಿಮಾನಗಳು, ಅದನ್ನು ಧ್ವಂಸ ಮಾಡೋದಕ್ಕೆ ಇರಾನ್ ಬಳಿ ಒಂದು ಅತ್ಯಾಧುನಿಕ ತಂತ್ರಜ್ಞಾನನೇ ಬಳಸ್ಕಂತು. ಏನಂದರೆ ರಷ್ಯಾದ S-400 ಏನಿದೆ, ನಮ್ಮ ಭಾರತದಲ್ಲೂ ಇದೆ, ಅದಕ್ಕೆ ನಾವು ಸುದರ್ಶನ ಚಕ್ರ ಅಂತ ಹೆಸರಿಟ್ಕೊಂಡಿದ್ದೀವಲ್ಲ, ಆ ಒಂದು S-400ಗೂ ಕೂಡ ಈ ಒಂದು F-35 ಕಾಣೋದಿಲ್ಲ. ಅಂಥ ಒಂದು ಯುದ್ಧ ವಿಮಾನನ ಹೆಂಗೆ ಹೊಡೆದಾಕ್ತು ಅಂದರೆ ಅವ್ರ ಹತ್ರ ಇರುವಂಥ ಟೆಕ್ನಾಲಜಿ ತುಂಬ ಸಿಂಪಲ್ ಆಗಿರೋದು. ಏನಂದರೆ IRST ಇನ್ಫ್ರಾರೆಡ್ ಸರ್ಚ್ ಆ್ಯಂಡ್ ಟ್ರ್ಯಾಕಿಂಗ್ ಅಂತ ಡಿವೈಸ್ ಹೆಸರು. ಆ ಒಂದು ಡಿವೈಸ್ ಏನಿದೆ IRST, ಈ ಡಿವೈಸ್ ಏನು ಮಾಡಿದೆ ಅಂದರೆ ನೀವು ಇಲ್ಲಿ ಇಮೇಜ್ಗಳಲ್ಲಿ ನೋಡ್ಬೋದು ವೀಕ್ಷಕರೇ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೊಂದು ಯುದ್ಧ ವಿಮಾನ. ಈ ಯುದ್ಧ ವಿಮಾನ ಇದನ್ನೇ ನೀವು F-35 ಅನ್ಕೊಳ್ಳಿ, ಇದೇ ಯುದ್ಧ ವಿಮಾನ ನೋಡ್ದಾಕಿಲ್ಲ, ಇದೊಂದು ಇಲಸ್ಟ್ರೇಟೆಡ್ ಚಿತ್ರ, ಅಂದರೆ ಒಂದು ಸಾಂದರ್ಭಿಕ ಚಿತ್ರ. ಈ ಒಂದು ಯುದ್ಧ ವಿಮಾನದ ಒಂದು ಬಾಲ ಏನಿದೆಯಲ್ಲ, ಇಲ್ಲಿ ಬೆಂಕಿ ಕಾಣಿಸ್ಕೊಳುತ್ತೆ. ಈ ಬೆಂಕಿ ಇದೆಯಲ್ಲ, ಈ ಬೆಂಕಿ ಈ IRST ಸಾಧನ ಏನಿದೆ, ಇದು ಇಂಜಿನ್ನ ಒಂದು ಅಗ್ನಿಯನ್ನು ಉಗುಳುತ್ತಲ್ಲ, ಆ ಒಂದು ತಂತ್ರಜ್ಞಾನವನ್ನು ಇದೇನು ಮಾಡುತ್ತೆ, ಇನ್ಫ್ರಾರೆಡ್ ಮೂಲಕ ಆ ಒಂದು ಉಷ್ಣತೆಯನ್ನು ಗ್ರಹಿಸುತ್ತೆ. ನೀವು ಈ ಚಿತ್ರದಲ್ಲಿ ನೋಡ್ಬೋದು, ಆ ಒಂದು ಉಷ್ಣತೆಯನ್ನು ಗ್ರಹಿಸುತ್ತೆ. ಒಂದು ಆಕಾಶದಲ್ಲಿ ಯುದ್ಧ ವಿಮಾನ ಕಾಣಲ್ಲ, ಅದಕ್ಕೆ ಅದರ ಒಂದು ಬೆಂಕಿಯ ಒಂದು ಏನು ಹಿಂದಗಡೆ ಒಂದು ಹೋಗ್ತಾ ಇರುತ್ತೆ, ಅತ್ಯಂತ ಉಷ್ಣವಾದಂತಹ ಒಂದು ಹೊಗೆ, ದಟ್ಟ ಹೊಗೆ ಮತ್ತು ಬೆಂಕಿ, ಅದನ್ನು ಗುರುತಿಸುತ್ತೆ. ಇಲ್ಲೊಂದು ಯುದ್ಧ ವಿಮಾನ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಅದನ್ನು ಕಂಡುಹಿಡಿಯುತ್ತೆ. ಇದು ಮೊದಲನೇ ಕೆಲಸ ಈ ಯಂತ್ರ ಮಾಡೋದು. ಎರಡನೇದು, ಈ ಯಂತ್ರದ ಮೂಲಕ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲನ್ನು ರವಾನೆ ಮಾಡಲಾಗುತ್ತೆ. ವಿಮಾನ ಎಲ್ಲ ಹಾರಾಡ್ತಿದೆಯೋ ಆ ಕಡೆಗೆ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ನ ರವಾನೆ ಮಾಡಿ ಈ ಒಂದು ವಿಮಾನ ಒಂದು ಹೆಂಗೆ ಹೋಗ್ತಿದೆ ಅದನ್ನು ಪತ್ತೆ ಮಾಡುತ್ತೆ. ಇದು ಮೊದಲನೇ ಕೆಲಸ. ಎರಡನೇ ಕೆಲಸ ಏನಂದರೆ ವಿಮಾನದ ಇಂಜಿನ್ ಇದೆಯಲ್ಲ, ಅದು ಹೊರಚಿಮ್ಮುವ ಜ್ವಾಲೆಯನ್ನು ಗುರುತಿಸುತ್ತೆ. ಅಂದರೆ ಇದು ಎಲ್ಲಿ ಈ ಜ್ವಾಲೆ ಬರ್ತಾ ಇದೆ, ಅಂದರೆ ಜ್ವಾಲೆ ಈ ಕಡೆಯಿಂದ ಬರ್ತಿದೆ ಅಂದರೆ ವಿಮಾನ ಈ ದಿಕ್ಕಲ್ಲಿ ಹೋಗ್ತಿದೆ, ವಿಮಾನದ ದಿಕ್ಕೇನು, ಆ ದಿಕ್ಕನ್ನು ಗ್ರಹಿಸುವಂಥ ಕೆಲಸವನ್ನು ಮಾಡುತ್ತೆ ಮೊದಲಿಗೆ ಈ ಒಂದು IRST ತಂತ್ರಜ್ಞಾನ. ಆ ನಂತರ ವಿಮಾನ ಒಂದು ವೇಳೆ ಏನಾದ್ರೂ ದಿಕ್ಕು ಬದಲಾಯಿಸಿದ್ರೆ, ಅಂದರೆ ವಿಮಾನಗಳು ಹೋಗ್ತಿರೋ ನಾರ್ಮಲಾಗಿ ಹಿಂಗೆ ಹೋಗ್ತಿರೋದು, ಹಿಂಗೆ ದಿಕ್ಕು ಬದಲಾಯಿಸ್ಬೋದು, ಈ ಕಡೆ ಬರ್ಬೋದು, ಯಾವ ಕಡೆನಾದರೂ ಬರಲಿ, ಆ ಒಂದು ಜ್ವಾಲೆಯನ್ನು ಬೆನ್ನಟ್ಟೋದಕ್ಕೋಸ್ಕರ ಒಂದು ಕ್ಷಿಪಣಿಯನ್ನು ಇರಾನ್ ಇಟ್ಕೊಂಡಿದೆ. ಒಂದು IRST ತಂತ್ರಜ್ಞಾನ ಇದೆಯಲ್ಲ, ಅದ್ರ ಸೂಚನೆ ಮೇರೆಗೆ ನೀವು ಇಲ್ಲಿ ಮೂರನೇ ಚಿತ್ರದಲ್ಲಿ ಗಮನಿಸ್ಬೋದು ವೀಕ್ಷಕರೇ, ಏನೊಂದು SA-67 ಅಂತ ಹೇಳ್ಬಿಟ್ಟು ಏನು ಕ್ಷಿಪಣಿ ಇದೆಯಲ್ಲ, ಇದೊಂದು ಅತ್ಯಾಧುನಿಕ ಒಂದು ಕ್ರೂಸ್ ಮಿಸೈಲ್ ಅಂತ ಹೇಳ್ಬೋದು. ಈ ಕ್ಷಿಪಣಿ ಏನು ಮಾಡುತ್ತೆ, ಈ ಜ್ವಾಲೆ ಇರುತ್ತಲ್ಲ, ಇದು ವಿಮಾನನ ಬೆನ್ನತ್ತಲ್ಲ, ಇದು ಜ್ವಾಲೆಯನ್ನು ಬೆನ್ನತ್ತುತ್ತೆ. ಅಂದರೆ ಆ ಜ್ವಾಲೆಯ ಹಿಂದೆನೇ ಇದು ಸಾಕ್ತಾ ಇರುತ್ತೆ. ಅದೇನಾದ್ರೂ ವಿಮಾನ ಆ ಕಡೆ ಈ ಕಡೆ ತಿರುಗಿದ್ರು ಇದು ಕೂಡ
ಟರ್ನ್ ಆಗುತ್ತೆ. ಯಾಕಂದರೆ ಅದಕ್ಕೆ ಟಾರ್ಗೆಟ್ ಇರೋದು ಆ ಬೆಂಕಿ ಹತ್ರ ಹೋಗಬೇಕು ಅನ್ನೋದು. ಹೋಗಿದ ನಂತರ ಏನು ಮಾಡುತ್ತೆ, ವಿಮಾನದ ಜ್ವಾಲೆಯ ಬಳಿಗೆ ಹೋಗಿ ಈ ಒಂದು SA-67 ಕ್ಷಿಪಣಿ ಸಿಡಿಯುತ್ತೆ. ಅಂದರೆ ಈ ವಿಮಾನದ ಜ್ವಾಲೆ ಏನಿದೆ ಅದ್ರ ಹತ್ರ, ಅಂದರೆ ಹೋಗಿ ವಿಮಾನಕ್ಕೆ ಹೋಗಿ ಕ್ಷಿಪಣಿ ಡಿಕ್ಕಿ ಹೊಡೆಯಲ್ಲ, ಆ ವಿಮಾನದ ಜ್ವಾಲೆ ಏನಿದೆ ಅದ್ರ ಬಳಿಗೆ ಹೋಗಿ ಸ್ಫೋಟಗೊಳ್ಳುತ್ತೆ ತನ್ನನ್ನು ತಾನು. ಆ ಒಂದು ಸ್ಫೋಟಗೊಂಡಂಥ ಸಮಯದಲ್ಲಿ ಏನಾಗುತ್ತೆ, ಏನೊಂದು ಆ ಯುದ್ಧ ವಿಮಾನ ಏನಿದೆ ಅದು ಧ್ವಂಸ ಆಗುತ್ತೆ. ಇದೇ ರೀತಿಯಾಗಿ 2 ಯುದ್ಧ ವಿಮಾನಗಳನ್ನು ಧ್ವಂಸ ಮಾಡಿದೆ ಇರಾನ್. ಮತ್ತು ಈ ಒಂದು ಟೆಕ್ನಾಲಜಿ ಇದೆಯಲ್ಲ, ಈ ಒಂದು ಟೆಕ್ನಾಲಜಿ ಅಮೆರಿಕದ ಸಾವಿರಾರು ಕೋಟಿ ಬೆಲೆ ಬಾಳೋ ಒಂದು ಯುದ್ಧ ವಿಮಾನಗಳಿದೆಯಲ್ಲ ಅದ್ರ ಮುಂದೆಗಡೆ ಇದು ಅತ್ಯಂತ ಕಡಿಮೆ ವೆಚ್ಚ. ಅಂದರೆ ನೀವು ಹೋಲಿಕೆ ಮಾಡ್ಬೋದು, ಅದೊಂದು ರೀತಿಯಾದಂಥ ಇದು ಸಾವಿರಾರು ಕೋಟಿ ರೂಪಾಯಿ ಒಂದು ಕಡೆ ಇಡೋದು, ಕೇವಲ 2 ಲಕ್ಷ 3 ಲಕ್ಷ ಒಂದು ಕಡೆ ಇಟ್ಟರೆ ಅದ್ರ ಆ ಹೋಲಿಕೆ ನೋಡಿ. ಆ ಕೇವಲ ಲಕ್ಷ ಮೌಲ್ಯದ ಒಂದು ಟೆಕ್ನಾಲಜಿ ಏನಿದೆಯಲ್ಲ ಅದು ಅಂಥ ದೊಡ್ಡ ಟೆಕ್ನಾಲಜಿಕಲ್ ಅಡ್ವಾನ್ಸ್ಡ್ ಆಗಿರೋ ಒಂದು ಯುದ್ಧ ವಿಮಾನನ ಪುಡಿಗಟ್ಟಿದೆ. ಈ ಒಂದು ಯುದ್ಧ ವಿಮಾನಗಳೇನಿದ್ದಾವೆ, ಈ ಯುದ್ಧ ವಿಮಾನದಲ್ಲಿ ಒಟ್ಟು 2 ಪೈಲಟ್ಗಳಿದ್ರು. ಈ ಒಂದು ಯಾವಾಗ ಈ ಯುದ್ಧ ವಿಮಾನಕ್ಕೆ ಈ ಒಂದು ಕ್ಷಿಪಣಿ ಹೋಗಿ ಅಪ್ಪಳಿಸ್ತು ಆ ಟೈಮಲ್ಲಿ 2 ಪೈಲಟ್ಗಳಿದ್ರು. ಆ ಸಂದರ್ಭದಲ್ಲಿ 2 ಪೈಲಟ್ಗಳು ಯಾವಾಗ ವಿಮಾನಕ್ಕೆ ಬೆಂಕಿ ಹತ್ಕೊಂತು, ಯಾವಾಗ ಕ್ಷಿಪಣಿ ಬಂದು ಅಪ್ಪಳಿಸ್ತು, ಆವಾಗ 2 ಪೈಲಟ್ಗಳು ಎಜೆಕ್ಟ್ ಆದರು. ಎಜೆಕ್ಟ್ ಆದಂಥ ಸಂದರ್ಭದಲ್ಲಿ ಅವರು ಹೋಗಿ ಇರಾನ್ನ ಮುಖ್ಯ ಭೂಮಿಯಲ್ಲಿ, ಅಂದರೆ ಇರಾನ್ನ ಗಡಿಯಿಂದ 100 ಕಿಲೋಮೀಟರ್ ಒಳಗಡೆ ಹೋಗ್ಬಿಟ್ಟು ಒಂದು ಫೀಲ್ಡಲ್ಲಿ ಅವರು ಬಿದ್ದರು. ಇದೀಗ ಬರ್ತಿರೋಂಥ ಮಾಹಿತಿ ಪ್ರಕಾರ ಆ 2 ಏನು ಪೈಲಟ್ಗಳು ಬಿದ್ದರು ಅವರನ್ನು ರಕ್ಷಣೆ ಮಾಡೋದ್ರಲ್ಲಿ ಅಮೆರಿಕ ಯಶಸ್ವಿಯಾಗಿದೆ. ಅದು ಇದೀಗ ಬರ್ತಿರೋಂಥ ಮಾಹಿತಿ ಏನಂದರೆ, ಆ 2 ಪೈಲಟ್ಗಳೇನಿದ್ರು ಅವ್ರು ಹೋಗಿ ಪ್ಯಾರಾಚೂಟ್ನ ಬಳಸಿ ನೆಲಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ಅವ್ರ ದೇಹಕ್ಕೆ ಟ್ರ್ಯಾಕಿಂಗ್ ಡಿವೈಸ್ ಹಾಕಿರ್ತಾರೆ. ಜೊತೆಗೆ ಅವರ ಬಳಿ ಒಂದು ರಕ್ಷಣಾ ಸಾಧನಗಳು ಇರ್ತವೆ. ತಾವೆಲ್ಲಿದ್ದೀವಿ ಅಂತ ಹೇಳೋದಕ್ಕೆ ಅವ್ರ ಬಳಿ ಒಂದು ರೀತಿಯಾದಂಥ ಎಮರ್ಜೆನ್ಸಿ ಲೈಟ್ನ ಎಮಿಟ್ ಮಾಡೋವಂಥ ಸಾಧನ ಅವರ ಒಂದು ಏನೊಂದು ಜಾಕೆಟ್ ಇರುತ್ತೆ, ಜಾಕೆಟ್ ಒಳಗಡೆನೇ ಇರುತ್ತೆ. ಅದನ್ನು ಬಳಸ್ಕೊಂಡು ಅವರು ಸಿಗ್ನಲನ್ನು ರವಾನೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಮೇರಿಕ ಅತಿ ದೊಡ್ಡ ಕಾರ್ಯಾಚರಣೆಯನ್ನು ನಡೆಸಿದೆ ನಿನ್ನೆ ರಾತ್ರಿ. ಅದು ಹಿಂದೆಂದು ಕಂಡು ಕೇಳರಿಯಾದ ರೀತಿಯ ಕಾರ್ಯಾಚರಣೆ ಅಂತ ಹೇಳಲಾಗ್ತಾ ಇದೆ. ಸುಮಾರು 15ರಿಂದ 20 ಯುದ್ಧ ವಿಮಾನಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ 12 ಹೆಲಿಕಾಪ್ಟರ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಏನು ಟಾಮ್ ಹಾಕ್ ಅಂತ ಹೆಲಿಕಾಪ್ಟರ್ ಇರ್ಬೋದು, ಮತ್ತು ರಾತ್ರಿ ಹೊತ್ತಲ್ಲೂ ಕೂಡ ಅತ್ಯಂತ ನಿಖರವಾಗಿ ತನ್ನ ಗುರಿಯನ್ನು ಮುಟ್ಟಬಲ್ಲ ಮತ್ತು ನೆಲದ ಭಾಗದಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನು ಗ್ರಹಿಸಬಲ್ಲ ಹೆಲಿಕಾಪ್ಟರ್ಗಳನ್ನ ಬಳಸ್ಕೊಳ್ಳಲಾಗಿದೆ. 100ಕ್ಕೂ ಹೆಚ್ಚು ಕಮಾಂಡೋಗಳನ್ನು ಕೂಡ ಬಳಸಿಕೊಂಡು ಈ 2 ಪೈಲಟ್ಗಳನ್ನು ರಕ್ಷಣೆ ಮಾಡೋ ಕಾರ್ಯಾಚರಣೆಯನ್ನು ಅಮೆರಿಕ ಮಾಡಿದೆ. ಆ 2 ಪೈಲಟ್ಗಳು ಹೋಗ್ಬಿಟ್ಟು ಏನೋ ಪ್ಯಾರಾಚೂಟಲ್ಲಿ ನೆಲಕ್ಕೆ ಬಿದ್ದರು. ಅಂಥ ಸಂದರ್ಭದಲ್ಲಿ ಅಮೆರಿಕ ಅವರ ರಕ್ಷಣೆಗೆ ಧಾವಿಸಿದಂಥ ಸಂದರ್ಭದಲ್ಲಿ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. IRGC ನಡೆಸಿದ ದಾಳಿಯಲ್ಲಿ ಅಮೆರಿಕದ ಒಂದು ಹೆಲಿಕಾಪ್ಟರ್ ಪತನ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಒಟ್ಟಿನಲ್ಲಿ ಆ 2 ಪೈಲಟ್ಗಳನ್ನು ಸುರಕ್ಷಿತವಾಗಿ ಕರ್ಕೊಂಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಟ್ರಂಪು ಕೆಲವೇ ಗಂಟೆಗಳ ಹಿಂದೆ ಘೋಷಣೆ ಮಾಡಿದ್ದಾರೆ. ಅಂದರೆ ಆ 2 ಪೈಲಟ್ಗಳೇನಿದ್ರು ಅವ್ರನ್ನ ರಕ್ಷಣೆ ಮಾಡೋದು ಅಮೆರಿಕಕ್ಕೆ ಪ್ರತಿಷ್ಠೆ ಪ್ರಶ್ನೆ ಆಗಿತ್ತು. ಯಾಕೆಂದರೆ ಒಂದು ವೇಳೆ ಯುದ್ಧ ಮುಗ್ದಂಥ ಸಂದರ್ಭದಲ್ಲಿ ಕೂಡ ನೆಗೋಸಿಯೇಷನ್ನಲ್ಲಿ ಆ ಪೈಲಟ್ಗಳನ್ನ ಬಳಸ್ಕೊಳ್ಳೋ ಚಾನ್ಸಸ್ ಇತ್ತು. ಜೊತೆಗೆ ಪೈಲಟ್ಗಳಿಗೆ ಅತಿಯಾದ ಹಿಂಸೆಯನ್ನು ಕೊಟ್ಟು ಅವರ ಬಳಿ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸ ಕೂಡ ಇರಾನ್ ಮಾಡ್ಬೋದಾಗಿತ್ತು. ಹಾಗಾಗಿ ಆ 2 ಪೈಲಟ್ಗಳ ರಕ್ಷಣೆ ಅಮೆರಿಕಾಗೆ ದೊಡ್ಡ ಮಟ್ಟದ ಪ್ರತಿಷ್ಠೆ ಪ್ರಶ್ನೆ ಆಗಿತ್ತು. ಹಂಗಾಗಿ ಅಮೆರಿಕ ಆ ಒಂದು ಪೈಲಟ್ಗಳನ್ನ ರಕ್ಷಣೆ ಮಾಡ್ಕೊಂಡಿದೆ. ಆದರೆ ಭಾರತ ಏನು ಮಾಡ್ತು, ಅಭಿಮನ್ಯು ವರ್ಧಮಾನ್ ಅವರು ಪಾಕಿಸ್ತಾನದಲ್ಲಿ ಹೋಗಿ ಬಿದ್ದಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಭಾರತದ ವಿದೇಶಾಂಗ ನೀತಿ ಮತ್ತು ಭಾರತದ ಒಂದು ಸೇನಾ ಬಲ ಎಷ್ಟು ಮಟ್ಟಿಗಿತ್ತು ಅಂದರೆ, ನಮ್ಮ ಅಭಿಮನ್ಯು ವರ್ಧಮಾನ್ ಅವ್ರನ್ನ ಕೆಲವೇ ಗಂಟೆಗಳಲ್ಲಿ ನೀವು ಹಸ್ತಾಂತರ ಮಾಡಬೇಕು, ಇಲ್ಲಾಂದರೆ ಪರಿಸ್ಥಿತಿ ನೆಟ್ಟಗಿರೋಲ್ಲ ಅಂತ ಹೇಳಿತ್ತು. ಹಂಗಾಗಿ ಪಾಕಿಸ್ತಾನ ನಡುಗೋಗಿ ಭಾರತಕ್ಕೆ ಅವ್ರನ್ನ ವಾಪಸ್ ಮಾಡ್ತು. ಅದೇ ಅಮೆರಿಕ ಏನು ಮಾಡ್ತು, ಅಲ್ಲಿ ಹೋಗಿ ಆ 2 ಪೈಲಟ್ಗಳನ್ನು ರಕ್ಷಣೆ ಮಾಡೋಕ್ಕೆ ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಸಿ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ಅದೃಷ್ಟವಶಾತ್ ಆ 2 ಪೈಲಟ್ಗಳು ಇರಾನ್ ಸೇನೆಯ ವಶಕ್ಕೆ ಸಿಕ್ಕಿರಲಿಲ್ಲ. ಒಂದು ವೇಳೆ ಏನಾದರೂ ಇರಾನ್ ಸೇನೆಯ ವಶಕ್ಕೆ ಸಿಕ್ಕಿದ್ದಿದ್ರೆ ಆ 2 ಪೈಲಟ್ಗಳು ಅಮೆರಿಕಾಗೆ ಮತ್ತೆ ವಾಪಸ್ ಹೋಗಕ್ಕೆ ಆಗ್ತಿರ್ಲಿಲ್ಲ. ಇದೀಗ 2 ಪೈಲಟ್ಗಳನ್ನ ಅಮೆರಿಕಾದ ಮೇನ್ಲ್ಯಾಂಡ್ಗೆ ಮುಖ್ಯ ಭೂಮಿಗೆ ರವಾನೆ ಮಾಡಲಾಗಿದೆ. ಅವರಿಬ್ಬರು ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರು ಸೇಫ್ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಮೆರಿಕ ಈ ರೀತಿಯಾದಂತಹ ಒಂದು ಯುದ್ಧರಂಗದಲ್ಲಿ ಏನೊಂದು ಅಮೆರಿಕದ ಯುದ್ಧ ವಿಮಾನನೇ ಪತನ ಆಗಿದೆ, ಜೊತೆಗೆ ಪೈಲಟ್ಗಳು ಬಿದ್ದಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಬಂದಿದೆ. ಇವೆಲ್ಲದ್ರ ಮಧ್ಯ ಇರಾನ್ ಸುಮ್ಮನೆ ಕೂತಿಲ್ಲ. ಇರಾನ್ ಹೇಳ್ತಿರೋದೇನು ಅಂದರೆ, ವಿ ಆರ್ ವೇಟಿಂಗ್ ಅಂತ ಇದೆ ಇರಾನ್. ಕಾಯ್ತಾ ಇರಿ, ನಾವು ಬರ್ತಾ ಇದ್ದೀವಿ, ನೀವು ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ, ನೀವು ಬಂದ ಮೇಲೆ ನಮ್ಮ ನಿಜವಾದ ಬಲ ಏನು ಅಂತ ತೋರಿಸ್ತೀವಿ ಅಂತ. ಈ ಮಾತು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಅಂದರೆ, ಈ ಮಾತನ್ನು ವಿ ಆರ್ ವೇಟಿಂಗ್ ಅನ್ನೋ ಮಾತನ್ನ ಇರಾನ್ ಹೇಳಿರೋದು 25-30 ದಿನಗಳ ಹಿಂದೆನೇ. ಹಂಗಿದ್ರು ಇವತ್ತಿಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಸ್ಟೆಲ್ತ್ ಫೈಟರ್ ಜೆಟ್ನೇ ಹೊಡೆದಾಕುವಂಥ ಒಂದು ಸರಳ ತಂತ್ರಜ್ಞಾನ ಇರಾನ್ ಬಳಿ ಇದೆ.
ಇಂಥ ಎಷ್ಟು ತಂತ್ರಜ್ಞಾನಗಳು ಇರಾನ್ ಬಳಿ ಇರ್ಬೋದು. ಇರಾನ್ಗೆ ಈ ರೀತಿಯಾದಂಥ ತಂತ್ರಜ್ಞಾನಗಳನ್ನ ಯಾರು ಕೊಡ್ತಿರ್ಬೋದು? ಚೈನಾ ಕೊಡ್ತಿದೆಯಾ, ಅಥವಾ ರಷ್ಯಾ ಕೊಡ್ತಿದೆಯಾ, ಅಥವಾ ಇನ್ಯಾವ ದೇಶದಿಂದ ಸಿಗ್ತಿದೆ? ಅದು ಒಂದು ಪಾಯಿಂಟ್. ಆದರೆ ಇನ್ನೊಂದು, ಇಸ್ರೇಲ್ ಮತ್ತು ಅಮೇರಿಕಾಗೆ ಈ ಒಂದು ಯುದ್ಧ ಕೇಕ್ ವಾಕ್ ಅಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಯಾಕೆಂದರೆ ಯಾವಾಗ ರಷ್ಯಾ ಯುಕ್ರೇನ್ ಮೇಲೆ ಮುಗಿಬಿತ್ತಲ್ಲ, ಆ ಸಂದರ್ಭದಲ್ಲಿ ರಷ್ಯಾದಂಥ ಮೈಟಿ ಪವರ್ ಎದುರುಗಡೆ ಉಕ್ರೇನ್ ಏನು ಅಂತ ಹೇಳ್ಬಿಟ್ಟು ಇಡೀ ವಿಶ್ವ ಮಾತಾಡ್ಕೊಂಡಿತ್ತು. ಆದರೆ ಯುದ್ಧ ಇನ್ನೂ ಮುಂದುವರಿತಾ ಇದೆ. ಯುಕ್ರೇನು ಯಾವುದೇ ಕಾರಣಕ್ಕೂ ಶರಣಾಗತಿ ಆಗಿಲ್ಲ. ರಷ್ಯಾ ಯುದ್ಧನ ಗೆಲ್ಲಕ್ಕೂ ಆಗ್ತಿಲ್ಲ, ಸೋಲಕ್ಕೂ ಆಗ್ತಿಲ್ಲ ಅಂಥ ಪರಿಸ್ಥಿತಿ ಇದೆ. ಇದೇ ಪರಿಸ್ಥಿತಿ ಇದೀಗ ಇರಾನ್ ವಿರುದ್ಧ ಮುಗಿಬಿದ್ದಿರೋ ಇಸ್ರೇಲ್ ಅಮೆರಿಕಾಗೆ ಎದುರಾಗುತ್ತಾ ಅನ್ನೋದೊಂದು ಡೌಟ್ ಇದೆ. ಈ ಎಲ್ಲ ವಿಚಾರಕ್ಕೂ ಸಂಬಂಧಪಟ್ಟಂಗೆ ಇವೆಲ್ಲ ಘಟನಾವಳಿಗಳ ಮಧ್ಯ ಪದೇ ಪದೇ ನಮ್ಮ ಭಾರತದ ಸೇನೆ ಬಗ್ಗೆ ಹೆಮ್ಮೆ ಅನ್ಸೋದು. ಯಾಕೆ ಅಂದರೆ ಯಾವಾಗ ಆಪರೇಷನ್ ಸಿಂಧೂರ್ ಅಂತ ಭಾರತ ಮಾಡಿತ್ತು, ಯಾವಾಗ ನಮ್ಮ ವಾಯುಪಡೆ ಯುದ್ಧ ವಿಮಾನಗಳು ಮತ್ತು ಬ್ರಹ್ಮೋಸ್ ಕ್ಷಿಪಣಿಗಳು ಹೋಗಿ ಪಾಕಿಸ್ತಾನದಲ್ಲಿ ಆರ್ಭಟ ಮಾಡಿದ್ವು, ಆ ಸಮಯದಲ್ಲಿ ಪಾಕಿಸ್ತಾನದಿಂದಲೂ ಡ್ರೋನ್ಗಳು ಬಂದಿತ್ತು. ಇದೇ ಶಾಹಿದ್ ಡ್ರೋನ್ಗಳು ಬಂದಿತ್ತು, ಮತ್ತು ಪಾಕಿಸ್ತಾನದಿಂದ ಕ್ಷಿಪಣಿಗಳು ಬಂದಿದ್ವು. ಆದರೆ ಎಲ್ಲದನ್ನು ಕೂಡ ನಮ್ಮ ಭಾರತದ S-400 ಮಾತ್ರ ಅಲ್ಲ, ಆಕಾಶ್ ಮಿಸೈಲ್ ಸಿಸ್ಟಮ್, ಒಟ್ಟು 3 ಹಂತದ ವಾಯು ರಕ್ಷಣಾ ವ್ಯವಸ್ಥೆಯಿಂದ ಭಾರತ ಇಡೀ ನಮ್ಮ ಗಡಿ ಭಾಗದಲ್ಲಿದ್ದಂಥ ಎಲ್ಲ ವಾಯುನೆಲೆಗಳು ಮತ್ತು ಸೇನಾ ನೆಲೆಗಳನ್ನ ಸುರಕ್ಷಿತ ಮಾಡ್ಕೊಂತು. ಎಲ್ಲೋ ಒಂದೆರಡು ಕಡೆಗಳನ್ನು ಮಾತ್ರ, ಅದು ಜನವಸತಿ ಪ್ರದೇಶದ ಮೇಲೆ ಪಾಕಿಸ್ತಾನ ಬಾಂಬ್ ಹಾಕಿ ಕ್ರೌರ್ಯ ಮೆರೆಯಿತು ಅನ್ನೋದು ಬಿಟ್ಟರೆ ಸಾಕಷ್ಟು ಪ್ರಮಾಣದಲ್ಲಿ ಪಾಕಿಸ್ತಾನದ ಡ್ರೋನ್ಗಳಾಗಿರ್ಬೋದು, ಮಿಸೈಲ್ಗಳಾಗಿರ್ಬೋದು ಎಲ್ಲದನ್ನೂ ತಡೀತು. ಜೊತೆಗೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ಭಾರತದ ಗಡಿ ದಾಟಕ್ಕೆ ಎದುರ್ಕಣಂಗೆ ಮಾಡಿತ್ತು ಭಾರತ. ಹಾಗಾಗಿ ಭಾರತದ ವಾಯುರಕ್ಷಣಾ ವ್ಯವಸ್ಥೆ ಇದೆಯಲ್ಲ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದಾಳಿ ಮಾತ್ರ ಅಲ್ಲ, ಆಕ್ರಮಣ ಮಾತ್ರ ಅಲ್ಲ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಭಾರತ ಒಂದು ರೀತಿ ಸದೃಢತೆ ಮೆರೀತಲ್ಲ, ಅದು ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ವೀಕ್ಷಕರೇ.